ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಈ ಸಲ ನಾನು ಯಾವುದು ಬ್ಲೌಸು ವರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಕಸ್ಟಮರು ಬ್ಲೌಸ್ ಪೀಸ್ ಕೊಟ್ಟು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಆಲ್ರೆಡಿ ಅವ್ರಿಗೆ ಒಂದು 2-3 ಬ್ಲೌಸ್ ಮಾಡಿಕೊಟ್ಟಿದ್ದೆ ಮೊದಲೇ ನಾನು. ಇವಾಗ ಅದು ತಿರ್ಗಾ ಇನ್ನೊಂದು ತಂದು ಕೊಟ್ಟಿದ್ರು. ಇವರು ಮನೇಲಿ ಹೊಲಿಯೋ ಟೈಲರ್ ಆಗಿರ್ತಾರೆ. ಅವ್ರದ್ದೇ ಒಂದು 3-4 ಬ್ಲೌಸ್ ವರ್ಕ್ ಮಾಡಿಸ್ಕೊಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇದು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ, ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ತುಂಬ ಕಡಿಮೆ ಪ್ರೈಸಲ್ಲೇ ಹೇಳಿದರು ಅವರು. ನೋಡಿ, ನಾನು ಯಾವ ಥರ ಮಾಡೋದು ಅನ್ನೋದು ನೋಡ್ತಾ ಇದ್ದೀನಿ. ಇದು ನೆಕ್ಕಿನ ಅಗಲ ಬಂದು 2.25 ಇರುತ್ತೆ. ಲೆಂತ್ ಬಂದು 7 ಇಂಚ್ ಇರುತ್ತೆ. ಇದು ಬ್ಲೌಸು ಮೆಜರ್ಮೆಂಟ್ ಅವರೇ ಕೊಟ್ಟಿದ್ದರು, ಅದರಲ್ಲೇ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಬ್ಲೌಸ್ ಪೀಸ್ ಬಂದು ಪಿಂಕ್ ಕಲರ್ ಆಗಿರುತ್ತೆ. ಇದಕ್ಕೆ ದಾರ 2 ಕಲರ್ ದಾರ ತೊಗೊಂಡಿದ್ದೀನಿ, ಗೋಲ್ಡ್ ಕಲರು ಮತ್ತು ಡಾರ್ಕ್ ಸಿಮೆಂಟ್ ಕಲರು. ಅವರು ಸೀರೆ ಏನು ಕಲರ್ ತೋರಿಸ್ಬಿಟ್ಟು ಸೀರೆನ ತಿರ್ಗಾ ರಿಟರ್ನ್ ತೊಗೊಂಡೋಗಿದ್ರು ಅವರು. ನಮಗೆ ಸೀರೆ ಏನು ಬೇಕಾಗಿಲ್ಲ, ನಮಗೆ ಒಂದು ಥ್ರೆಡ್ ತೊಗೊಂಡು ಇಟ್ಕೊಂಡು ಸಾಕು ಬ್ಲೌಸ್ ವರ್ಕ್ ಮಾಡೋಕ್ಕೆ. ಅದಕ್ಕೆ ನಾನು ಬ್ಲೌಸ್ಗೆ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. 2ನೇ ನಂಬರಲ್ಲಿ ಇದು ಸ್ವಲ್ಪ ಕಾಪರ್ ಕಲರ್ ಅನಿಸುತ್ತೆ, ಸಾರಿ ಗೋಲ್ಡ್ ಅಲ್ಲ, ಕಾಪರ್ ಕಲರ್. ಇದು ಕಾಪರ್ ಕಲರಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಇದು ಜಾಸ್ತಿ ಕೆಲಸ ಏನು ಹಿಡಿಯಲ್ಲ. ಇದಕ್ಕೆ ಆರಾಮಾಗಿ ಅವರು ಕಸ್ಟಮರ್ ನನಗೆ ತುಂಬ ಕಡಿಮೆ ಪ್ರೈಸಲ್ಲೇ ಹೇಳಿದರು. ಒಂದು 350 ರೂಪಾಯಿ ರೇಂಜಲ್ಲೇ ಹೇಳಿದರು ಅವರು. ನಾನು ಅವ್ರಿಗೆ ನೋಡಿ ಇದೇ ಥರ ಅದೆಷ್ಟು ಅಮೌಂಟ್ಗೆ ಯಾವ ಥರ ಡಿಸೈನ್ ಬರುತ್ತೆ ಅನ್ನೋದು ನೋಡ್ಬಿಟ್ಟು ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಕಲಿತಿರೋರು ನೋಡಿ, ಥರ ಚಿಕ್ಕ ಚಿಕ್ಕ ಡಿಸೈನ್ಗಳು ಹಾಕ್ಕೊಂಡು ಆರಾಮಾಗಿ 350-400 ರೂಪಾಯಿ ಗಂಟ ಸಂಪಾದನೆ ಮಾಡ್ಕೊಳ್ಬೋದು. ನಾನು ಇದಕ್ಕೆ 2ನೇ ನಂಬರಲ್ಲಿ ನೆಕ್ಗೆ ಔಟ್ಲೈನ್ ಹಾಕ್ಕೊಂಡು ಉಲ್ಟಾ ಥರ ಹಾಕ್ಕೊಳ್ತಾ ಇದ್ದೀನಿ. ನಾನಿದು 2 ಸತಿ ಹಾಕ್ಕೊಳ್ತೀನಿ ನಾನು. ಅಂದರೆ ಶೇಪು ನಾನೇನು ಮಾರ್ಕ್ ಮಾಡ್ಕೊಳ್ಳಿಲ್ಲ. ಇದು ಉಲ್ಟಾ ಮಾರ್ಕ್ ಮಾಡ್ಕೊಂಡ್ರೆ ಒಂದು ಥ್ರೆಡ್ಡಲ್ಲೇ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಇದು ಕಾಪರ್ ಕಲರಲ್ಲಿ ಮಾಡ್ತಾಯಿದ್ದೀನಿ ನಾನು. ಇವಾಗ 1.5 ನಂಬರ್ ಇಟ್ಕೊಂಡು ನಮಗೆ ಎಷ್ಟು ಅಗಲ ಬೇಕು ಅದು ನೋಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ನಾನು ಆದಷ್ಟು ಸ್ವಲ್ಪ ಚಿಕ್ಕದಲ್ಲೇ ಮಾಡ್ಕೊಳ್ತಾ ಇದ್ದೀನಿ. 0ಇಂದ 1 2 ಹೋಗಿ 2ಇಂದ 0 ಬರುತ್ತೆ. ಇನ್ನೂ ಸಣ್ಣ ಬೇಕು ಅನ್ನೋರು 0ಇಂದ 1.5 ಹೋಗಿ 1.5ಇಂದ 0ಗೂ ಸಹ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನು ತುಂಬ ಈಸಿ ಇದೆ ಕೆಲಸ ಇದು. ಅಂದರೆ ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನು ಆ್ಯಡ್ ಮಾಡ್ತಾಯಿಲ್ಲ. ಇವಾಗ ಕಸ್ಟಮರು ನಮಗೆ ಇಷ್ಟು ಅಮೌಂಟು ಅಂತ ಕೊಟ್ಟಮೇಲೆ ನಾವು ಅಷ್ಟು ಅಮೌಂಟೆಲ್ಲ ಮಾಡಬೇಕಾಗತ್ತೆ. ಇಲ್ಲ ಅವರು ನಮ್ಮ ಒಂದು ನಾರ್ಮಲ್ಲು ಅಮೌಂಟು ಅಂತಂದರೆ ನಾನು ನಾರ್ಮಲ್ಗೆ 500 ರೂಪೀಸ್ ಚಾರ್ಜ್ ಮಾಡ್ತೀನಿ. ಫ್ರಂಟು ಬ್ಯಾಕು ಸ್ಲೀವ್ ಒಂದು ಫ್ಲವರ್ ಇಲ್ಲಾಂದರೆ ಒಂದು ಲೈನ್ಸ್ ಕೆಳಗಡೆಗೆ ಮಾಡ್ತೀನಿ ನಾನು. ಇದು ನೋಡಿ, 0ಇಂದ 3ಗೆ ಹೋಗಿ 3ಇಂದ 0ಗೆ ನಾನು ಡಾಟ್ ಇಟ್ಕೊಳ್ತಾ ಇದ್ದೀನಿ. ಡಾಟು ಸಿಮೆಂಟ್ ಕಲರಲ್ಲಿ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ಇಟ್ಕೊಂಡು ಡಾಟ್ ಇಟ್ಕೊಳ್ತಾ ಇದ್ದೀನಿ. 3 ಡಾಟ್ ಬರುತ್ತೆ. ಇದು ಒಂಥರ ಫ್ಲವರ್ ಥರನೇ ಕಾಣಿಸುತ್ತೆ. ಇದು ನೋಡಿ, ಇಷ್ಟು ದೊಡ್ಡದಾಗಿ ಮಾಡ್ತಾಯಿದ್ದೀನಿ ಇದೆಲ್ಲನೂ. ಡಾಟು ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಡಾಟ್ ಸಹ ಬರ್ತಾ ಇರಲಿಲ್ಲ. ಇವಾಗ ಅದನ್ನು ಪ್ರಾಕ್ಟೀಸ್ ಮಾಡಿ ಈಗ ಡಾಟು ಸಣ್ಣ ಎಷ್ಟು ಬೇಕೋ ದಪ್ಪ ಎಷ್ಟು ಬೇಕೋ ನೋಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಇದಕ್ಕೆ ಡಿಸೈನು ಈ ಡಾಟೇ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ತಾ ಇದ್ದೀನಿ. 0ಇಂದ 2.5 ಹೋಗಿ 2.5ಇಂದ 0ಗೆ ಬರ್ತದೆ ಡಾಟ್ ಬಂದು ಇದ್ರ ಮೇಲೆ ನೋಡಿ ಕಾಪರ್ ಕಲ್ಲೇ ಔಟ್ಲೈನ್ ಕೊಟ್ಕೊಳ್ತೀನಿ ನಾನು ನಿಮಗೆ ಇದನ್ನು. ಇದಕ್ಕೆ ನನಗಿನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋರು ಸ್ಟೋನ್ ಚೈನು, ಬಾಲ್ ಚೈನು ಆ್ಯಡ್ ಸಹ ಮಾಡ್ಕೊಳ್ಬೋದು. ಮಾಡಿಕೊಂಡು ನಿಮಗೆ ಎಷ್ಟು ಅಮೌಂಟ್ ತೊಗೊಳ್ಬೇಕು ಅನ್ನೋದು ಅಷ್ಟು ಅಮೌಂಟ್ ಸಹ ತೊಗೊಳ್ಬೋದು. ನನಗೆ ಅವರು ತುಂಬ ಕಡಿಮೆ ಪ್ರೈಸಲ್ಲಿ ಹೇಳೋದ್ರಿಂದ ನಾನು ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಏನು ಆ್ಯಡ್ ಮಾಡ್ತಾಯಿಲ್ಲ ನಾನು. ನೋಡಿ, ಸೆಂಟ್ರಲ್ಲಿ ಗ್ಯಾಪ್ ಇತ್ತು, ಗ್ಯಾಪನ್ನು ಫಿಲ್ ಸಹ ಮಾಡ್ಬೋದಿತ್ತು. ನಾನು ಫಿಲಪ್ ಏನು ಮಾಡ್ಕೊಳ್ಳಿಲ್ಲ, ಅಲ್ಲೆಲ್ಲ ಡಾಟ್ ಇಟ್ಕೊಳ್ತಾ ಇದ್ದೀನಿ. ಇದು ನೋಡಿ, ಇದು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಕಾಪರ್ ಕಲರು ಮತ್ತು ಸಿಮೆಂಟ್ ಡಾರ್ಕ್ ಕಲರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇದು ಅವರು ಸ್ಯಾರಿಗೆ ಕಾಂಟ್ರಾಸ್ಟಾಗಿ ಬ್ಲೌಸ್ ಕೊಟ್ಟಿದ್ದಾರೆ. ಅವರು ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ ವರ್ಕ್ ಮಾಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಇದನ್ನು ಡಾಟ್ ಕೊಡೋ ಸಹ ಅಷ್ಟೇ 0ಇಂದ 2.5 ಹೋಗಿ 2ಇಂದ 0ಗೆ ಬರುತ್ತೆ. ಇದು ನೋಡಿ, ಇದು ಎಲ್ಲನೂ ಫುಲ್ ಆಯಿತು. ಇದಾದಮೇಲೆ ನಾನು ಇದಕ್ಕೆ ಸೆಂಟ್ರಲ್ಲಿ ಅದಕ್ಕೂ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇತ್ತು, ಡಾಟ್ ಸೆಂಟ್ರಲ್ಲೂ ಸಹ. ಅದಕ್ಕೆ ನಾನು ಅದು ಕಾಪರ್ ಕಲರಲ್ಲಿ ಅದಕ್ಕೊಂದು ಡಾಟ್ ಇಟ್ಕೊಂಡು ಮತ್ತು ನಾನು 3 ಡಾಟ್ ಇಟ್ಟಿದ್ನಲ್ವ, ಆ ಡಾಟಿಗೆ ಕ್ಲೀನಾಗಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ.
ಇಲ್ಲ ನನಗೆ ಔಟ್ಲೈನ್ ಬೇಡ ಅನ್ನೋರು ಸಹ ಹಾಗೆ ಮಾಡ್ಕೊಳ್ಬೋದು. ಅದೇ ಔಟ್ಲೈನ್ ಕೊಡೋದ್ರಿಂದ ಏನು ಗೊತ್ತಾ ಅಂದರೆ ಸ್ವಲ್ಪ ಶೈನಿಂಗ್ ಬರುತ್ತೆ, ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ. ಅದರಿಂದ ಮಾಡ್ತಾಯಿದ್ದೀನಿ. ಇದು ಕಸ್ಟಮರ್ ನಮಗೆ ಇದು ಸ್ಟಿಚಿಂಗ್ ಏನು ಹೇಳಿಲ್ಲ, ಅವರೇ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಹೇಳಿದರು. ನಾನು ಬರೀ ವರ್ಕ್ ಮಾಡಿ ಮಾತ್ರ ಕೊಡ್ತಾಯಿದ್ದೀನಿ ಅವರಿಗೆ. ಇವರು ಮನೆಯಲ್ಲಿ ಮಾಡ್ತಾರೆ, ಮನೇಲಿ ಸ್ಟಿಚ್ ಮಾಡೋ ಕಸ್ಟಮರ್ ಆಗಿರ್ತಾರೆ ಇವರು. ಆವಾಗವಾಗ ಇವರು ಒಂದೊಂದು ತಂದ್ಕೊಡ್ತಾ ಇರ್ತಾರೆ ವರ್ಕ್ ಮಾಡ್ಸೋಕ್ಕೆ. ನೋಡಿ ನಾನು ಕ್ಲೀನಾಗಿ ಒಂದು ನಂಬರ್ ಇಟ್ಕೊಂಡು ಕ್ಲೀನಾಗಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನನಗೆ ದಪ್ಪ ಚೆನ್ನಾಗಿ ಕಾಣಬೇಕು ಅನ್ನೋರು 1.5 ನಂಬರ್ ಇಟ್ಕೊಂಡು ಆರಾಮಾಗಿ ಕ್ಲೀನಾಗಿ ಮಾಡ್ಕೊಳ್ಬೋದು. ದೊಡ್ಡದಾಗಿ ಔಟ್ಲೈನ್ ಬರ್ತದೆ ಇದು. ನೋಡಿ ಫುಲ್ಲು ರೆಡಿ ಆದಮೇಲೆ ಇದು ಸ್ಟಿಚಿಂಗ್ ಏನು ಇರಲ್ಲ, ಇದು ಬೇರೆ ವರ್ಕ್ ಮಾತ್ರ ಆಗಿರುತ್ತೆ. ಇದು ಫ್ರಂಟಲ್ಲೂ ಬ್ಯಾಕಲ್ಲೂ ಸಹ ಹೀಗೆ ಬರುತ್ತೆ. ಫ್ರಂಟಲ್ಲಿ ನೋಡಿ ಮಾಡ್ತಾಯಿದ್ದೀನಿ ನಾನು ಇವಾಗ. ಸ್ಲೀವ್ಗೆ ಅವರು ನನಗೆ ಬುಟ್ಟಾಸ್ ಏನು ಬೇಡ, ಒಂದು ಲೈನ್ ಹಾಕಿ ಅಲ್ಲಲ್ಲಿ ಡಾಟ್ ಇಟ್ಕೊಡಿ ಅಂತ ಹೇಳಿದರು. ಕೆಳಗಡೆ ಲೈನ್ಸ್ ಹಾಕಿ ಅವ್ರದ್ದು ತೊಲಿನ ಅಗಲ ಬಂದು 10 ಇಂಚ್ ಇರುತ್ತೆ. 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನಾನು ಅದನ್ನು ಇಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಯಾವ ಥರ ಡಿಸೈನ್ಸ್ ಹಾಕಿದ್ದೀನೋ ಸೇಮ್ ಅದೇ ಥರನೇ ಹಾಕಿದ್ದೀನಿ. ಅಲ್ಲಲ್ಲಿ ಒಂದೊಂದು ಡಾಟ್ ಇಟ್ಟಿದ್ದೀನಿ. ಇದು ಅಂದರೆ ಅಮೌಂಟು ಸ್ವಲ್ಪ ಕಡಿಮೆ ಆದ್ರೂ ಸ್ಲೀವ್ಗೆ ಒಂದು ಚಿಕ್ಕದಾಗಿ ಫ್ಲವರ್ ಹಾಕ್ಕೊಳ್ಬೇಕಿತ್ತು. ಆದರೂ ಇಲ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಲೀವ್ಗೆ ಲೈನ್ಸ್ ಹಾಕಿ ಅಲ್ಲಲ್ಲಿ ದೂರಕ್ಕೆ ಒಂದೊಂದು ಡಾಟ್ ಇಟ್ಕೊಟ್ಟು ಮಾಡಿಕೊಟ್ಟಿದ್ದೀನಿ. ನೋಡಿ ಇದು ಫುಲ್ ಎಲ್ಲ ಈಗ ರೆಡಿ ಆಯ್ತಿದ್ದು. ನೋಡಿ ಕಡಿಮೆ ಪ್ರೈಸಲ್ಲಿ ಈ ಥರ ಡಿಸೈನ್ ಸಹ ಮಾಡ್ಬೋದು. ಹೊಸದಾಗಿ ಕಲ್ತಿರೋರು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಕಲರ್ ಕಾಂಬಿನೇಷನ್ ಇದ್ದರೆ ಚೆನ್ನಾಗಿ ಬರುತ್ತೆ. ಇದು ರಿಯಲಾಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.